ವಾಯ್ಸ್ ಓವರ್ ಕೊಡ್ತೀನಿ ಮನೆ ಆಡೋಷ್ಟು ಪೇಷನ್ಸ್. ಗೈಸ್ ಫೈನಲಿ ರೀಚ್ಡ್ ಹೋಟೆಲ್ ರೂಮ್. ಆಲ್ಮೋಸ್ಟ್ ಟೈಮ್ ಬಂದು 6 o'clock ಆಗ್ತದೆ. ಈಗ ರೂಮ್ನ ರೀಚ್ ಆಗಿದ್ವಿ. ಲಿಟ್ರಲಿ ತುಂಬ ಲಾಂಗ್ ಜರ್ನಿ ಥರ ಅನಿಸ್ತು. ಆ್ಯಕ್ಚುಲಿ ಹತ್ರದಲ್ಲೇ ಇದೆ, ಬಟ್ ಸಿಕ್ಕಾಪಟ್ಟೆ ಲಾಂಗ್ ಜರ್ನಿ. ಯಾಕಂದರೆ ಟ್ರೈನಲ್ಲಿ ಅಪ್ಪ ದೇವ್ರೆ ಇಬ್ರು ಊಷ್ಟಾಗಿ ಹೋದ್ವಿ ಟ್ರೈನಲ್ಲಿ ನಾವಿಬ್ಬರು. ಅಷ್ಟೊಂದು ರಶ್ಶು ಗೈಸ್, ಒಂದು ಚೂರು ಜಾಗ ಇಲ್ಲ ನಮ್ಮಿಬ್ಬರಿಗೆ. ತಳ್ಳು ಬಿಸಾಕ್ಬಿಟ್ರು ನಮ್ಮಿಬ್ಬರನ್ನ. ಆ್ಯಕ್ಚುಲಿ ಲಿಟ್ರಲಿ ಹೇಳ್ತಿದ್ವಿ ತಳ್ಬಿಡಿ ಅಂತ ಕಿಚ್ತಾ ಇದ್ದೀವಿ, ಅಷ್ಟೊಂದು ರಶ್ ಇತ್ತು. ಆ್ಯಂಡ್ ಅಲ್ಲಿಂದ ಕೋಲಾರಿಂದ ಒಂದು ಹಾಫ್ ಆನ್ ಅವರ್ ಬಸ್ ಜರ್ನಿಯಿಂದ ಅವ್ರ ಮಾವ ಬಂದಿದ್ದರು. ಸೊ ಅವ್ರು ನಮ್ಮನ್ನ ಪಿಕ್ ಮಾಡಿ ರೂಮ್ಸ್ನ ಅಲಾಟ್ ಮಾಡಿದ್ರು ನಮಗೆ ಮತ್ತು ಬಾಯ್ಸ್ಗೆ ಆ ಕಡೆ ಇದೆ. ಇಲ್ಲಿ ಯಾರು ಇನ್ನೊಂದು 2-3 ಜನ ಗರ್ಲ್ಸ್ ಬಂದರೆ ಸೊ ಅವರು ನಾವೆಲ್ಲ ಇಲ್ಲೇ ಸ್ಟೇ ಮಾಡ್ತೀವಿ. ಈ ಹೋಟೆಲಿಂದ ಇನ್ನೂ 1 kilometer ಅವರ ಚೌಟ್ರಿ ಇರೋದು. ಸೊ ಫಸ್ಟು ಟೈಮ್ 6 o'clock ಅಲ್ಲ 7 o'clock ಇರೋದು ನಮ್ಮದು. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಡೈರೆಕ್ಟಾಗಿ ಚೌಟ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸೊ ಮತ್ತೆ ಬಂದು ಅವರೇ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು. ಅವಳಂತೂ ಪಾಪ ಸಿಕ್ಕಾಬಿಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ರೂಮ್ ಬಂದು ಇದೊಂದು ಲಾಡ್ಜ್ ರೂಮ್ಸ್ ಆ್ಯಕ್ಚುಲಿ. ಸೊ ಈ ಥರ ಇದೆ ನಮ್ಮದು. ಈ ಕಡೆ ವಾಶ್ರೂಮ್, ದಿಸ್ ಇಸ್ ಮೇನ್ ಡೋರ್. ಆ್ಯಂಡ್ ಈ ಕಡೆ ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕಿದೆ. ಆ್ಯಂಡ್ ಇಲ್ಲಿ ಮಿರರ್ ಇದೆ. ಆ್ಯಂಡ್ ಈ ಕಡೆ ಸ್ವಲ್ಪ ವಾರ್ಡ್ರೋಬ್ ಇದೆ. ದಿಸ್ ಒನ್ ವಾರ್ಡ್ರೋಬ್. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ರೆಡಿ ಆದಮೇಲೆ ಸಿಗ್ತೀನಿ, ಸೊ ಮಾತಾಡೋಣ. ಓಕೆ, ಸೊ ಫೈನಲಿ ನಾನು ರೆಡಿ ಆಗಿದ್ದಾಯಿತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಹೀಲ್ ಸ್ವಲ್ಪ ಇನ್ನೂ ಉದ್ದ ಇರೋದು ಹಾಕ್ಬೇಕಾಗಿತ್ತು. ಸೊ ಇಷ್ಟೇ ನನ್ನ ಹೀಲ್ಸ್ ಇರೋದು. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಸಿಂಪಲ್ ಹೇರ್ ಆ್ಯಂಡ್ ವೆರಿ ಮಿನಿಮಲ್ ಮೇಕಪ್. ಸೊ ದಿಸ್ ಇಸ್ ಒನ್ ಏನಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ ನಾನು ವಾಚು ಆ್ಯಂಡ್ ಎಷ್ಟೇ ಫೋನ್ ತೊಗೊಂಡು ಹೊರಡಬೇಕು. ಟೈಮ್ ಬಂದು ಆಲ್ಮೋಸ್ಟ್ 7:15 ಆಗಿದೆ. ಸೊ ಬರ್ತಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಫಿಟ್ಸ್ ಚೆಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹೇಗಿದೆ ಅಂತ ಕಾಮೆಂಟ್ ಬಿಡು. ಸೊ ಇಷ್ಟ ಆಗಿದ್ರೆ ಇದು ಔಟ್ಫಿಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಅಂತ ತೊಗೊಂಡೆ, ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಹೋಗೋಣ. ಗೈಸ್ ಇವರೆಲ್ಲ ಸೌಮ್ಯ ಫ್ರೆಂಡ್ಸು. ತುಂಬ ಬೇಗ ಬಂದರು, ಇನ್ನೊಬ್ಬರು ರೆಡಿನೇ ಆಗಿಲ್ಲ. ಇವಾಗ ರೆಡಿ ಆಗ್ತಿದ್ದಾರೆ ಎಲ್ಲರೂ. ನಾನು ಸೊ ಪ್ಲೀಸ್ ಟೆಲ್ ಮಿ ಯುವರ್ ನೇಮ್. ಸ್ವಾತಿ. ಆ್ಯಂಡ್ ಯು? ವರ್ಷಿಣಿ. ಡಾಕ್ಟ್ರ್ ಇವರು, ಫ್ಯೂಚರ್ ಡಾಕ್ಟರ್, ನಾಟ್ ನಾವು. ದೀಪಿಕಾ. ಸೊ ರೂಮೆಲ್ಲ ಮೆಸ್ಸಿ ಮಾಡ್ಕೊಂಡಿದ್ದಾರೆ. ಸೊ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ನಮ್ಮದು ವಿಡಿಯೋ ಆಯಿತು ಆಲ್ರೆಡಿ, ಜಸ್ಟ್ ಸುಮ್ಮನೆ ಆಗಿದೆ. ಸೊ ನಾವು ಸ್ಟೇ ಮಾಡ್ತಿರೋದು ಮೇಯ್ನ್ ಹೈವೇ ರೋಡಲ್ಲೇ. ಸೊ ಹೋಟೆಲ್ ನೇಮ್ ಬಂದು ಹೋಟೆಲ್ ಕೋಲಾರ್ ಇನ್ ಅಂತ ಹೇಳಿಬಿಟ್ಟು. ಸೊ ಕೃಷ್ಣ ಟವರ್ ಅಂತಿದೆಯಲ್ಲ, ಸೊ ಇಲ್ಲೇ ನಾವು ಸ್ಟೇ ಮಾಡ್ತಿರೋದು. ಸೊ ಒಂದು ಸ್ವಲ್ಪ ಜನ ಹೋಗಿದ್ದಾರೆ. ಸೊ ವಿ ಆರ್ ವೆಯ್ಟಿಂಗ್ ಅವರು ಬಂದ ಮೇಲೆ. ಸೊ ನಾವು ಮತ್ತೆ ನಮ್ಮನ್ನು ಒಂದು ಸಲ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಜಸ್ಟ್ 1 kilometer ಅವೇ. ಇಲ್ಲೂ ಯಾವುದೋ ಚೌಟ್ರಿ ಇದೆ, ಅಲ್ಲೂ ಕೂಡ ಮದುವೆ ನಡೀತಾ ಇದೆ. ನಾವು ಅಂದ್ಕೊಂಡು ಇಲ್ಲೇ ಮದುವೆ ಇದ್ದರೆ ಚೆನ್ನಾಗಿರೋದು, ಪಕ್ಕದಲ್ಲೇ ರೂಮ್ಸ್ ಎಲ್ಲ ಇದೆಯಲ್ಲ ಅಂತ ಹೇಳಿಬಿಟ್ಟು. ದೇರ್. ಸೊ ಫೈನಲಿ ಚೌಟ್ರಿ ರೀಚ್ ಆಗಿದೆ. ಅದು ಗೈಸ್ ಸಿಕ್ಕಾಬಟ್ಟೆ ಕ್ರೇಜಿ ಆಗಿದೆ. ಪಾರ್ಕಿಂಗ್ ಸ್ಪೇಸ್ ಅಂತೂ ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಚೌಟ್ರಿ ತುಂಬ ಬ್ಯೂಟಿಫುಲ್ ಆಗಿದೆ. ನಿಜವಾಗ್ಲೂ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಸೊ ತುಂಬ ಸ್ಪೇಷಸ್ಸಲ್ಲಿ ನಮ್ಮ ಹುಡುಗಿ ಮದುವೆ ಆಗ್ತಿದ್ದಾಳೆ. ಆ್ಯಂಡ್ ಆ ಕಡೆ ಏನೋ ವೆಲ್ಕಮ್ ಡ್ರಿಂಕ್ಸ್ ಏನೋ ಕೊಡ್ತಿರ್ಬೋದೇನೋ, ಮೇ ಬಿ ಪಾನಿಪುರಿ ಏನಾರು ಇರ್ಬೋದೇನೋ, ಸೊ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಹುಡುಗಿರೆಲ್ಲ ಈ ಥರ ರೆಡಿಯಾಗಿ ಬಂದಿದ್ದಾರೆ. ಆ್ಯಂಡ್ ಬನ್ನಿ ಒಳಗಡೆಗೆ ಹೋಗೋಣ, ನೋಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಗೈಸ್, ಬಾಡಿ ಗಾರ್ಡ್ ಎಲ್ಲ ಕರೆಸಿದ್ದಾಳೆ ನಮ್ಮ ಹುಡುಗಿ. ತುಂಬ ಚೆನ್ನಾಗಿ. ಸೊ ಗೈಸ್ ಈ ಕಡೆ ಫುಲ್ ಫೋಟೋಶೂಟ್ಗೆ ಅಂತಲೇ ಸಪ್ರೇಟಾಗಿ ಸ್ಪೇಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವೀಗ ಕ್ಯಾಂಡಿಡೇಟ್ ಪಿಕ್ಸ್ನ ಕ್ಲಿಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಚೌಟ್ರಿ ಈ ಥರ ಕಾಣಿಸ್ತದೆ. ಸೊ ನಾನೊಂದು 2 ಪಿಕ್ಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಸೌಮ್ಯ ಫ್ಯಾಮಿಲಿ. ಆ್ಯಕ್ಚುಲಿ ಅವ್ರು ಬಂದು ತುಂಬ ಪ್ರೀತಿಯಿಂದ ನನ್ನ ಮಾತಾಡಿಸ್ತಿದ್ರು. ಅವರೇ ಹೇಳ್ತಾರೆ, ಅವರು ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ಅವನು ವ್ಲಾಗ್ಸ್ ಎಲ್ಲ ಮಾಡ್ತೀರಂತ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಸೊ ಏನೋ ನಿನ್ನ ಹೆಸರು ಹೇಳೋ.
ಇವತ್ತು ವ್ಲಾಗಲ್ಲಿ ಆಗ್ತೀನಿ. ಅಕ್ಷಯ, ರಕ್ಷನ್ ಆ್ಯಂಡ್ ಬೋತ್ ಆರ್ ಟ್ವಿನ್ಸ್ ಆ್ಯಕ್ಚುಲಿ. ಅವ್ರ ಡ್ಯಾಡಿ ಹಾಯ್ ಹೇಳಿ ಅಂಕಲ್. ಹಾಯ್. ಆ್ಯಂಡ್ ಅವ್ರ ಅಮ್ಮ. ಈ ಸೈಡಿಂದ ನಾನು ಹಾಕ್ತೀನಿ. ಸೊ ದೇ ಆರ್ ವೆರಿ ಕ್ಯೂಟ್ ಫ್ಯಾಮಿಲಿ ಆ್ಯಕ್ಚುಲಿ. ಖುಷಿ ಆಯ್ತು ಅವ್ರು ಬಂದು ಮಾತಾಡ್ಸಿದ್ರು. ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಸಂಡೇ ಇವತ್ತು ಆ್ಯಕ್ಚುಲಿ. ನಾನು ಹಾಗೆ ಹರ್ಷಿ ಈ ಥರ ರೆಡಿ ಆಗಿದ್ದೀವಿ ಆ್ಯಂಡ್ ದಿಸ್ ಇಸ್ ಅವರ್ ಔಟ್ಫಿಟ್ಸ್. ಸೊ ಟೈಮ್ ಆಲ್ರೆಡಿ 8 o'clock ಆಗ್ತದೆ. ಸೊ ಈಗ ಹೊರಡ್ಬೇಕು ಚೌಟ್ರಿಗೆ. ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡ್ವಿ. 9:15 ಆ ಥರ ಏನು ಮುಹೂರ್ತ ಇರೋದು. ಬಟ್ ನಾವು ಸ್ವಲ್ಪ ಬೇಗ ಹೋಗಿ ಸ್ವಲ್ಪ ನಮ್ಮ ಫ್ರೆಂಡ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು. ಬಿಕಾಸ್ ನಾನು ನೈಟ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಹೊರಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 3 ಜನ ರೆಡಿ ಆಗ್ತಿದ್ದಾರೆ ಪಕ್ಕದ ರೂಮಲ್ಲಿ. ಸೊ ಹಾಗಾಗಿ ವಿ ಆರ್ ವೇಟಿಂಗ್. ವಿ ಆರ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ this is a very lightweight makeup. Happy Sunday. Full photo shoot ನಮ್ಮ ಹುಡುಗಿದು ಆ್ಯಂಡ್ ಹುಡುಗ ನೋಡಿ ಹೇರ್ ನೈಟ್ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಅದಕ್ಕೆ. ಒಳ್ಳೆ ವೆರೈಟಿಯ ಊಟ ಇರ್ತದೆ ಬೇಡ. ಸೊ ನಮ್ಮ ಹುಡುಗಿರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ವಿದ್ಯಾ ಇಲ್ಲೋಡೆ ಸೇ ಹಾಯ್ ಹೇಳೆ ಯೂಟ್ಯೂಬ್ ಚಾನಲ್ಗೆ. ನಿನ್ನ ಬರೀ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ ಗೈಸ್ ಅವಳು. ಸೊ ಊಟ ಮಾಡ್ಕೊಂಡು ಹೊಡೋವಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಬೈ. ಸೊ ಗೈಸ್ ನಮ್ಮ ಜೊತೆ ನೋಡಿ ಯಾರಿದ್ದಾರೆ. ವಿದ್ಯಾ ಅವರು ಆಲ್ಮೋಸ್ಟ್ 1 year ಆದಮೇಲೆ ನಾವು ಮೀಟ್ ಆಗಿರೋದು ಸೌಮ್ಯ ಮ್ಯಾರೇಜ್ಗಾಗಿ. ಇವರು ಅವರ ಫ್ರೆಂಡ್ ಕವಿತಾ ಅಂತ. ಬ್ಯಾಕಲ್ಲಿ ನೋಡಿ ನಮ್ಮ ಹುಡುಗಿ ಕಿಸ್ ತಗೊಂಡು ಸೌಮ್ಯ ಫೋಟೋಶೂಟ್ ಮಾಡಿಸಿರೋದು. ಸೊ ಊಟ ಆಯಿತು. ಇನ್ನೇನು ಅವಳು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಂತೆ. ಅದಕ್ಕೆ ಇನ್ನೇನು ಹೊರಡ್ತೀವಿ. ಇನ್ನೊಂದು 15-20 ಮಿನಿಟ್ಸಲ್ಲೆಲ್ಲ ಹೊರಟು ಕೋಲಾರಿಂದ ಡೈರೆಕ್ಟ್ ಬಸ್ ಇದೆ ಬ್ಯಾಂಗ್ಳೂರಿಗೆ. ಟಿನ್ ಫ್ಯಾಕ್ಟ್ರಿವರೆಗೂ ಹೋಗಬೇಕು. ಸೊ ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಹೋಗಿ ಮನೇಲಿ ರೆಸ್ಟ್ ಮಾಡಬೇಕು. ಅವ್ನು ಸಾಕಷ್ಟು ಕೆಲಸ ಇದೆ ನಂದು. ಆ್ಯಂಡ್ ಫಸ್ಟ್ ನನ್ನ ಡ್ರೆಸ್ನೆಲ್ಲ ಚೇಂಜ್ ಮಾಡ್ಬೇಕು ನಾನು. ಸೊ ಲೆಟ್ಸ್ ಗೋ. ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವ್ರೇನು ಓಡಿಸ್ಕೊಬೇಕು ಎಲ್ಲ ಹೇಳಿದ್ದವ್ರೆ. ಹಾಯ್ ಗೈಸ್, ಫೈನಲಿ ಮನೆಗೆ ಬಂದಿದ್ದಾಯಿತು. ಟೈಮ್ ಬಂದು 4 o'clock ಆಗ್ತಿರ್ಬೋದು. ಸೊ ಒಂದು ಪಾರ್ಸಲ್ ಬಂದಿದೆ. ಇದನ್ನು ಪೇಡ್ ಕೊಲಾಬ್ಗೆ ಕಳಿಸ್ಕೊಟ್ಟಿದ್ದಾರೆ. ಕೊಲಾಬ್ ಮಾಡಬೇಕು. ಸೊ ಅದನ್ನೇ ಸ್ಯಾಟರ್ಡೇನೇ ಬಂತು ಆ್ಯಕ್ಚುಲಿ. ಬಟ್ ನಾನು ಅರ್ಜೆಂಟಲ್ಲಿ ಆಚೆನೇ ಅಲ್ಲೇ ಶಾಪ್ ಹತ್ರನ ಆಚೆನೇ ಇಡಿಸಿದ್ದೆ. ಸೊ ದಟ್ ಇವಾಗ ಬಂದು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಅದು ಕೂಡ ಬೇಗ ಮಾಡಿ ಮುಗಿಸ್ಬೇಕು. ಆ್ಯಂಡ್ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯ್ತು ಗೈಸ್. ನನಗಂತೂ ಸಾಕಪ್ಪ ಅನ್ನಂಗೆ ಆಗೋಯ್ತು. 2 ಬಸ್ಸು, ಲಾಂಗ್ ಜರ್ನಿ ಬೇರೆ. ಸೊ ಅಲ್ಲಿಂದ ಬಂದು ಈಗ ಫಸ್ಟು ಫ್ರೆಶ್ ಅಪ್ ಆಗಬೇಕು. ತುಂಬ ಡಸ್ಟ್ ಇದೆ ಆಚೆಗಡೆ ಆ್ಯಕ್ಚುಲಿ, ಪ್ಲಸ್ ಬಿಸಿಲು ಸಹ. ಈಗ ಫ್ರೆಶ್ ಅಪ್ ಆಗಿ ಹಾಲೆಲ್ಲ ತೊಗೊಂಬಂದಿದ್ದೀನಿ, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು.
ಸ್ವಲ್ಪ ಬೆಡ್ ಮೇಲೆ ಹಾಗೆ ರಿಲ್ಯಾಕ್ಸ್ ಆಗ್ತೀನಿ. ಆ್ಯಂಡ್ 2-3 ವೀಡಿಯೋ ಪೆಂಡಿಂಗ್ ಇದೆ ನಂದು. ಆ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ಮುಗಿಸಿ ವೈಫೈಗೆ ಬರ್ತಿದ್ದಾರೆ, ಕನೆಕ್ಷನ್ ತೊಗೋಬೇಕು ಇವಾಗ. ಅವ್ರಿಗೆ ಅಡ್ರೆಸ್ ಬೇರೆ ಕಳಿಸಿ ಈ ಚಿಕ್ಕ ಪುಟ್ಟ ಎಲ್ಲ ಕೆಲಸನೂ ಮುಗಿಸಿ ಇವತ್ತಿಗೆ ಈವ್ನಿಂಗ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲ್ಲಿ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನ ಆಗ್ತದೆ ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ಅಲ್ಲಿ. ನೋಡಿ ಅವರೇ ಕಾಲ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಹಲೋ, ಹಾಂ ಹೇಳಿ. ಕಳಿಸ್ತೆ ಸರ್, ಈಗ ಒಳಗಡೆ ಬಂದೆ, ಅದಕ್ಕೆ ಕಳಿಸ್ತಿದ್ದೀನಿ. ಓಕೆ ಸರ್. ಸೊ ಫೈನಲಿ ನಂಗೆ ವೈಫೈ ಕನೆಕ್ಷನ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್ ಆ್ಯಕ್ಚುಲಿ. ಬಿಕಾಸ್ ಹಂಗಾಗಿತ್ತು ನನ್ನ ಪರಿಸ್ಥಿತಿ, ಅದಕ್ಕೆ ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಸೊ ಅದೇ ಇವಾಗ ಅದನ್ನು ಮಾಡಿ ಮುಗಿಸ್ಬಿಡೋಣ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ ನಮ್ಮ ಏರಿಯಾದಲ್ಲಿ, ಸೊ ಹಾಗಾಗಿ ಇಂಟರ್ನೆಟ್ ಇಶ್ಯೂ. ಡನ್. ಸೊ ಅವ್ರು ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ಫೈನಲಿ ಅವ್ರು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ.